ಈಗ ಚಿಕ್ಕೋಡಿಯ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಇಲ್ಲಿ ಶೆಡ್ ಬೇಕು ಅಂತ ಹೇಳಿ ಎಮ್ಮೆ ಸೀದಾ ಪಂಚಾಯತಿಗೆ ಬಂದ್ಬಿಟ್ಟಿದೆ. ಏನಿದು ಸ್ಟೋರಿ ಅಂತೀರಾ? ಹೇಳ್ತಾ ಹೋಗ್ತೀನಿ ನೋಡಿ. ದನಗಳ ಶೆಡ್ ನಿರ್ಮಾಣದಲ್ಲಿ ಒಂದು ಗೊಂದಲ ನಿರ್ಮಾಣ ಆಗಿ ಪಂಚಾಯಿತಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪಂಚಾಯಿತಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಂಬರಗಿ ಗ್ರಾಮ ಪಂಚಾಯಿತಿಯಲ್ಲಿ ಎಮ್ಮೆ ಕಟ್ಟಿ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ 2024ರಲ್ಲಿ ದನಗಳ ಶೆಡ್ಡು ಮಂಜೂರಾಗಿರುತ್ತೆ, ಅದನ್ನ ರದ್ದು ಮಾಡಲಾಗುತ್ತೆ. ನರೇಗಾ ಯೋಜನೆಯ ಅಡಿ ಸುಮಾರು 134 ಶೆಡ್ಗಳನ್ನು ಮಂಜೂರು ಮಾಡಲಾಗುತ್ತೆ. ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಎಡವಟ್ಟಿದ್ದು ಮಂಜೂರಾದ ದನಗಳ ಶೆಡ್ ಅನ್ನ ಪ್ರಕ್ರಿಯೆಗೊಳಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಬರಗಿ ಗ್ರಾಮ ಪಂಚಾಯತಿ ಒಳಗಡೆ ಎಮ್ಮೆಯನ್ನ ಕಟ್ಟಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಒಂದೂರ 30 ಅದ್ರೊಳಗೆ ನಾವು ಎಷ್ಟು ಎಣ್ಣೆ ಮರ ಹಾಕಿದ್ವಿ ಐದು ಅದ ಪ್ಲ್ಯಾನ್ ಲೇಟಾಗಿ ಬರ್ತದೆ. ಎಲ್ಲಿಂದ ಮುಂದೆ ಇವು ಬರುವಂದ ಒಂದು 4 ದಿವಸ ಜಾತ್ರೆ ಕೈ ಸುಟ್ಟಿ ಮಾಡಿದ. ಈಗ ಇಂಜಿನಿಯರ್ಗಳು ಕೆಲಸ ಮತ್ತು ಇನ್ನು ಹೆಂಗೆ ರೀ ಎಮ್ಮೆ ಕಟ್ಟಾರ ಅವ್ರಿಗೆ ಮಾಡಿಸ ಕೊಡ್ತೀವ ತಂದಿದ್ದೀವಿ ರೀ. ಮೊನ್ನೆ ಎಲ್ಲ ನಾವಾದರೂ ಎಲ್ಲ ಮೀಟಿಂಗ್ದಾಗ ಅದ ಹೇಳ್ತೀವಿ ರೀ. ಸರ 30-40 ಮಂದಿ ಊಟ ಕಟ್ಟ್ಯಾರು, ಕಟ್ಸಿದ್ವಿ ಅವ್ರ ಕಡೆ. ಮತ್ತು ಅದನ್ನ ಬಿಲ್ ಕೊಡ್ಬೇಕಾಗಿತ್ತು ಅಂತ ನಾವು ಅವ್ರಿಗೆ ಆದ್ರೂ ಮಾತಾಡೀನಿ ರೀ. 130 ಅಪ್ರೂವ್ ಆಗಿದ್ದು ಸೇಡ್ಗಳು ಅವ್ರದ್ದು NMR ಹಾಕಿತ್ತು, ಅದನ್ನ ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಕತ್ತಿದ್ದಾರೆ. ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವ್ರು ಇಲ್ಲಿ ಅವರು ತೋರಿಸಿದಾರೆ, ಬಿಲ್ ಹಾಕಿದ್ದು ಸಹಿತ ಈಗ ರೈತರಿಗೆ ಏನ್ ಮಾಡಿದಾರೆ, ಮಂಜೂರಿಗೆ ಯಾವ ಅಪ್ರೂವ್ಗೆ ಅವರು ಕಟ್ಕೊಂಡಿದ್ದಾರೆ. ಸಾಲ ಮಾಡಿ ಕಟ್ಕೊಂಡಿದ್ದಾರೆ. ಅವ್ರ ಬಿಲ್ ಬರೋದ ಅವ್ರ ಅದೇನೇ ಕಳೀತಾರೆ, ಬೆಳಿಬೇಕಂತ. ಈಗ ಅವ್ರ ಲ್ಯಾಬ್ಸ್ ಆಗಿದಾವ ಅಂದ್ರೆ ಅವ್ರಿಗೆ ಏನ್ ಕಳಿದ್ರಿ, ಅವ್ರ ದನಗಳು ಕಟ್ಲಾಕ ಆಸರೆ ಆಯ್ತ್ರಿ. ಅವ್ರು ಸ್ವಂತ ಮಾಡ್ಕೊಂಡ್ರು. ಈ ಸರ್ಕಾರದಿಂದ ಬಂದಂತ ಅನುದಾನ ಇವ್ರಿಗೆ ಮುಟ್ಟಿದ್ರು, ಅದು ಮುಟ್ಟಬೇಕು. ಈಗ ಲ್ಯಾಬ್ಸ್ ಆಗೈತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಫೋನ್ ಸಂಪರ್ಕದಲ್ಲಿ. ಸಿದ್ದೇಶ್, ಏನಿದು ಎಮ್ಮೆ ಶೆಡ್ಡಿನ ಕತೆ ಅಂತ? ಶರತ್ ಏನಂತಂದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ಜಾನುವಾರು ಸಾಕೋಕ್ಕೊಳಗೆ ಶೆಡ್ಗಳು ಮಂಜೂರಾಗುತ್ತೆ. ನರೇಗಾ ಯೋಜನೆಯಲ್ಲಿ ಈಗಾಗಲೇ ಸುಮಾರು ತಾವು ಹೇಳಿದಂಗೆ 134 ಶೆಡ್ಗಳ ಮಂಜೂರಾತಿ ಏನು ಈ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿತ್ತು. ಆ ಇಂಜಿನಿಯರ್ ಅದನ್ನ ಏನಂತಂದ್ರೆ ಮಂಜೂರಾದ ದನಗಳ ಶೆಡ್ ಪ್ರಕ್ರಿಯೆಯನ್ನು ಅನುಮೋದನೆ ಮಾಡದೆ ಅದನ್ನ ಶೆಡ್ ಕಟ್ಕೊಡ್ಲಾರ್ದೆ ಜಾನುವಾರುಗಳನ್ನು ಕಟ್ಟಲಿಕ್ಕೆ ಜಗಲ್ಲ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಮನವಿ ಮಾಡುತ್ತಿದ್ದ ಸಂತ್ರಸ್ತ ಏನು ಸತೀಶ್ ಕೋಳಿ ಇದ್ದಾರೆ. ಸಾಕಷ್ಟು ದಿನಗಳಿಂದ ಇಂಜಿನಿಯರ್ ಆಗಿರ್ಬೋದು, ಗ್ರಾಮ ಪಂಚಾಯತ್ PDO ಆಗಿರ್ಬೋದು, ತಾಲೂಕ್ ಪಂಚಾಯತಿ ಅಧಿಕಾರಿ ಆಗಿರ್ಬೋದು, ಎಲ್ಲ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಶೆಡ್ ನಿರ್ಮಾಣಕ್ಕೆ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಸಕಾರಗೊಳಿಸಲಿಲ್ಲ ಅನ್ನೋ ಕಾರಣಕ್ಕೆ ಏಕಾಏಕಿಯಾಗಿ ಪ್ರತಿಭಟನೆ ರೂಪದಲ್ಲಿ ಏನು ಸತೀಶ್ ಕೋಳಿ ತಮ್ಮ ಜಾನುವಾರನ್ನು ಹೋಗಿ ಅದು ಗ್ರಾಮ ಪಂಚಾಯತಿಯಲ್ಲಿ ಕಟ್ಟಿ ಅಲ್ಲೇ ಅದರ ಜೀವನ ನಡೆಸುವ ಮುಖಾಂತರ ಸರ್ಕಾರಕ್ಕೆ ಅಂದ್ರೆ ಜಿಲ್ಲಾಡಳಿತ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕುವ ಕೆಲಸ ಈಗ ಸಂಬರಗಿಯಲ್ಲಿ ನಡೆದಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಡೀಟೇಲ್ಸ್ಗಾಗಿ.